ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಪರಾಕ್ರಮ ದಿವಸ ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನೇತಾಜಿ ಸುಭಾಷ್ ಚಂದ್ರ ಬೋಸರ ಕುರಿತಂತೆ ಇತ್ತೀಚೆಗೆ ಅನೇಕ ವಿಚಾರಗಳು ಹೊರಗೆ ಬರ್ತಾ ಇವೆ. ಕೆಲವರು ನೇತಾಜಿಯವರು ವಿಮಾನ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ನಂಬುತ್ತಾರೆ. ಇನ್ನು ಕೆಲವರು ಅದು ನಡೆದಿಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಹಾಗಾದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಅಲ್ಲಿ ತೀರ್ಕೊಂಡಿಲ್ಲ ಅಂತಂದ್ರೆ ಆ ಥರದ ಒಂದು ಕಥೆಯನ್ನ ಯಾಕೆ ಹುಟ್ಟು ಹಾಕಬೇಕಾಗಿತ್ತು? ಹಾಗಾದ್ರೆ ಭಾರತದ ರಾಜಕಾರಣಿಗಳು ನೇತಾಜಿಯವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ಅವರ ಸಾವಿನ ಸುತ್ತ ಅನೇಕ ಕಥೆಗಳನ್ನ ಕಟ್ಟುವಂತಹ ವ್ಯವಸ್ಥೆಯನ್ನ ಯಾಕೆ ಮಾಡಬೇಕಾಯಿತು? ಈ ಎಲ್ಲವನ್ನ ಕುರಿತಂತೆ ಸವಿಸ್ತಾರವಾಗಿ ತಿಳಿಸ್ಕೊಡುವಂತಹ ಒಂದು ಚಿಕ್ಕ ಪ್ರಯತ್ನ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ವಿದೇಶಕ್ಕೆ ಹೋಗಿ ICS ಪರೀಕ್ಷೆಯನ್ನ ವಲ್ಲದ ಮನಸ್ಸಿನಲ್ಲಿ ತೇರ್ಗಡೆಗೊಂಡು ವಾಪಸ್ ಭಾರತಕ್ಕೆ ಬರ್ತಾರೆ. ಬ್ರಿಟಿಷರ ನೌಕರಿಯನ್ನ ಧಿಕ್ಕರಿಸ್ತಾರೆ. ಮಹಾತ್ಮ ಗಾಂಧೀಜಿಯವರ ಬಳಿಗೆ ಹೋಗಿ ಅವರೊಟ್ಟಿಗೆ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿರುವಂಥದ್ದು ವಿಶೇಷವಾದಂತಹ ಸಂಗತಿ. ಅದಾದ ನಂತರ ನೇತಾಜಿಯವರಿಗೆ ಅನ್ಸುತ್ತೆ ಮಹಾತ್ಮ ಗಾಂಧೀಜಿಯವರ ಬಳಿಯಲ್ಲಿ ಸ್ವಾತಂತ್ರ್ಯಕ್ಕೆ ಬೇಕಾದಂತಹ ಸರಿಯಾದ ಬ್ಲೂ ಪ್ರಿಂಟ್ ಇಲ್ಲ ಅಂತ ಹೇಳಿ ಗೊತ್ತಾಗಿ ಅಸಮಾಧಾನಗೊಂಡಾಗ ಮಹಾತ್ಮ ಗಾಂಧೀಜಿಯವರೇ ಇವರನ್ನ ಚಿತ್ತರಂಜನ್ ದಾಸ್ರ ಬಳಿಗೆ ಕಳಿಸ್ಕೊಡ್ತಾರೆ. ಅವರ ಗರಡಿಯಲ್ಲಿ ಪಳಗಿದಂತಹ ನೇತಾಜಿಯವರು ಕೊನೆಗೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಕಾಂಗ್ರೆಸ್ನಲ್ಲೂ ಇವರ ಕುರಿತಂತೆ ಅಸಮಾಧಾನ ವ್ಯಕ್ತವಾದಾಗ ಕೊನೆಗೆ ಅದಕ್ಕೂ ರಾಜೀನಾಮೆಯನ್ನ ನೀಡಿ ಹೊರಗಡೆ ಬರುತ್ತಾರೆ. ಬ್ರಿಟಿಷರು ಇವರನ್ನ ಗೃಹ ಬಂಧನದಲ್ಲಿಟ್ಟಾಗ ಬ್ರಿಟಿಷರಿಗೂ ಚಳ್ಳೆ ಹಣ್ಣನ್ನು ತಿನ್ನಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ನೇರವಾಗಿ ವಿದೇಶಕ್ಕೆ ಹೋಗ್ತಾರೆ. ವಿದೇಶಕ್ಕೆ ಹೋಗಿ ಜರ್ಮನಿಯಲ್ಲಿ ಹಿಟ್ಲರ್ನ ಭೇಟಿಯಾಗಿ ಹಿಟ್ಲರ್ನ ಜೊತೆಗೆ ಮಾತುಕತೆ ಆಡ್ತಾರೆ. ನಾನು ಭಾರತಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಸೈನ್ಯ ಕಟ್ಟಬೇಕು ಅಂತಿದ್ದೀನಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಹಿಟ್ಲರ್ ಅದಕ್ಕೆ ಒಪ್ಕೊಳ್ತಾರೆ. ಆದರೆ ಸರಿಯಾದ ಸಹಕಾರ ಹಿಟ್ಲರ್ನ ಸಿಗೋದಿಲ್ಲ ಅಂತ ಹೇಳಿ ಗೊತ್ತಾದಾಗ ಹಿಟ್ಲರ್ನು ಕೈಬಿಟ್ಟು ಜಪಾನ್ಗೆ ಹೋಗ್ತಾರೆ. ಜಪಾನ್ನಲ್ಲಿ ರಾಸ್ ಬಿಹಾರಿ ಬೋಸರು ನಿರ್ಮಾಣ ಮಾಡಿಟ್ಟಂತಹ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಪೂರ್ತಿ ಇನ್ಚಾರ್ಜ್ ಅನ್ನ ಇವರು ತೆಗೆದುಕೊಳ್ತಾರೆ. ನಂತರ ಅದಕ್ಕೆ ಚೀಫ್ ಕಮಾಂಡಿಂಗ್ ಆಫೀಸರ್ ಆಗಿ ಆಯ್ಕೆಯಾಗಿ ಅಲ್ಲಿ ಒಂದು ದೊಡ್ಡ ಸೈನ್ಯವನ್ನ ಕಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಶೇಷವಾದಂತಹ ಸಂಗತಿ. ಇದರ ಜೊತೆಗೆ ಅಂಡಮಾನ್ ನಿಕೋಬಾರ್ ದ್ವೀಪವನ್ನ ವಶಪಡಿಸಿಕೊಂಡು ಅಲ್ಲಿ ಮೊದಲ ಬಾರಿಗೆ ಭಾರತದ ತಿರಂಗವನ್ನ ಹಾರಿಸಿದಂತಹ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ. ಇದೆಲ್ಲ ಅನ್ಕೊಂಡಾಗೆ ನಡೀತಾ ಇತ್ತು. ಆದ್ರೆ ಯಾವಾಗ ವರ್ಲ್ಡ್ ವಾರ್ನಲ್ಲಿ ಅಮೆರಿಕ ಎಂಟ್ರಿ ಆಗಿ ಜಪಾನ್ ಸೋಲುವಂತಹ ಸ್ಥಿತಿ ಬಂತೋ ಆಗ ಇಡೀ ಜಪಾನಿನ ಸೈನ್ಯವನ್ನ ಸರೆಂಡರ್ ಮಾಡಬೇಕಾಗಿ ಬಂತು. ಆ ಸಂದರ್ಭದಲ್ಲೇ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕೂಡ ಸರೆಂಡರ್ ಮಾಡಬೇಕಾಗಿತ್ತು. ಆದರೆ ಸುಭಾಷ್ರಿಗೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಜಪಾನ್ ಸೈನ್ಯದೊಂದಿಗೆ ಸರೆಂಡರ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ಅಂತಂದ್ರೆ ಇದು ನಮ್ಮ ಹೋರಾಟ ಭಾರತೀಯರಿಗೆ ಗೊತ್ತಾಗಬೇಕು. ನಾವು ಅವ್ರ ಜೊತೆಗೆ ಸರೆಂಡರ್ ಆಗ್ಬಿಟ್ರೆ ನಾವು ಭಾರತ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿ ಅನ್ಕೊಳ್ತಾರೆ. ನಾವು ಭಾರತೀಯರಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀವಿ ಅನ್ನೋದು ಭಾರತೀಯರಿಗೆ ಗೊತ್ತಾಗಬೇಕು. ಅದರ ಮುಖಾಂತರವಾಗಿ ಭಾರತದಲ್ಲಿ ಕ್ರಾಂತಿಯ ಕಿಡಿ ಹಚ್ಚಬೇಕು, ಸ್ವತಂತ್ರದ ಹೋರಾಟ ಜಾಸ್ತಿ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಹೀಗಿರ್ಬೇಕಿದ್ರೆ ನೇತಾಜಿ ನೇರವಾಗಿ ಹೋಗಿ ಕೇಳ್ತಾರೆ, ನಾವು ನಿಮ್ಮೊಂದಿಗೆ ಸರೆಂಡರ್ ಆಗೋದಿಲ್ಲ, ಪ್ರತ್ಯೇಕವಾಗಿ ಸರೆಂಡರ್ ಆಗ್ತೀವಿ ಅಂತ. ಆಗ ಜಪಾನ್ನ ಕೆಲವು ಅಧಿಕಾರಿಗಳು ಹೇಳ್ತಾರೆ, ನಾವು ನಿಮಗೆ ಇಷ್ಟು ದಿವಸ ಸಹಕಾರ ಕೊಟ್ಟಿದ್ವಿ, ಈಗ ನೀವು ರಷ್ಯಾಕ್ಕೆ ಹೋಗ್ತಿದ್ದೀವಿ ಅಂತಿದ್ದೀರಲ್ಲ, ಯಾಕೆ ಹಿಂಗೆ ಅಂತ ಕೇಳಿದಾಗ ನೇತಾಜಿ ಹೇಳ್ತಾರೆ, ನನಗೆ ನನ್ನ ದೇಶದ ಸ್ವಾತಂತ್ರ್ಯ ಮಾತ್ರ ಮುಖ್ಯ, ಉಳಿದಿದ್ದೆಲ್ಲ ಅನಂತರ, ಅದಕ್ಕೋಸ್ಕರ ನಾನು ಇರುವಂಥ ಎಲ್ಲ ಆಪ್ಷನ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಇಂಥ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅಂತಂದ್ರೆ ಯಾರಾದರೂ ನಂಬಕ್ಕಾಗತ್ತಾ? ಇದೇ ಸಂದರ್ಭದಲ್ಲಿ ಅಂದ್ರೆ 1945 ಆಗಸ್ಟ್ನಲ್ಲಿ ಜಪಾನ್ ಸರೆಂಡರ್ ಆಗುವಂತಹ ಸಂದರ್ಭ ಬಂದಾಗ ನೇತಾಜಿಯವರು ತಮ್ಮ ಆಪ್ತ ಬಳಗವನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಆ ಆಪ್ತ ಬಳಗದಲ್ಲಿ ಮುಖ್ಯವಾಗಿ SA ಅಯ್ಯರ್ ಇದ್ರು, MZ ಕಿಯಾನಿ ಇದ್ರು, AN ಸರ್ಕಾರ್, ಮೇಜರ್ ಜನರಲ್ ಅಳಗಪ್ಪನ್, ಕರ್ನಲ್ ಜಿಯಾನಗರ್, ಹಾಗೇನೆ ಹಬೀಬುರ್ ರೆಹಮಾನ್ರು ಕೂಡ ಇದ್ರು. ಇವರೆಲ್ಲರ ಒಂದು ವಿಶೇಷವಾದಂತಹ ಸಮಿತಿಯನ್ನ ಕರೆದು ಮಾತನಾಡ್ತಾರೆ.
ನಾವು ಜಪಾನ್ನೊಂದಿಗೆ ಯಾವುದೇ ಕಾರಣಕ್ಕೂ ಸರೆಂಡರ್ ಆಗಬಾರದು. ಐಎನ್ಎ ಪ್ರತ್ಯೇಕವಾಗಿ ಸರೆಂಡರ್ ಆಗಬೇಕು ಅಂತ ಹೇಳಿ ಆ ಮೀಟಿಂಗ್ನಲ್ಲಿ ನಿರ್ಧಾರ ಮಾಡ್ತಾರೆ. ನೇತಾಜಿಯವರ ಉದ್ದೇಶ ಪ್ರತ್ಯೇಕವಾಗಿ ಸರೆಂಡರ್ ಆಗೋದು ಹೇಗೆ ಅಂತಿದ್ರೆ, ಅವರೆಲ್ಲರ ಧ್ಯೇಯ ಏನಾಗಿತ್ತು ಅಂತಂದ್ರೆ, ನೇತಾಜಿಯವರನ್ನ ಸೇಫ್ ಆಗಿ ಬೇರೆ ಕಡೆಗೆ ಕರ್ಕೊಂಡು ಹೋಗೋದು ಹೇಗೆ ಅಂತ. ಎಲ್ರೂ ಇದನ್ನೇ ಮಾತನಾಡ್ತಾ ಇರಬೇಕಿದ್ರೆ ಕೆಲವರು ಹೇಳಿದ್ರು ನೀವು ಸಿಂಗಾಪುರ್ನಲ್ಲೇ ಇರೋದು ಒಳ್ಳೇದು ಅಂತ. ಆದ್ರೆ ಕೆಲವರು ಹೇಳಿದ್ರು ಇಲ್ಲಿನ ಬ್ರಿಟಿಷರು ತುಂಬಾ ಕ್ರೂರತ್ವದಿಂದ ಕೂಡಿರುವಂತವ್ರು, ನೀವೇನಾದ್ರೂ ಇಲ್ಲಿ ಸರೆಂಡರ್ ಆಗ್ಬಿಟ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅಂತ. ಆಗ ನೇತಾಜಿ ಹೇಳಿದ್ರು, ಹೆಚ್ಚಂದ್ರೆ ಏನ್ ಮಾಡಬಹುದು, ಅವರು ನನ್ನನ್ನು ಗೋಡೆಗೆ ತಳ್ಳಿ ಗುಂಡು ಹಿಟ್ಟು ಕೊಂದು ಹಾಕ್ಬೋದಲ್ವಾ, ನನ್ನ ದೇಶಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ಕೊನೆಗೆ ಮೀಟಿಂಗ್ನ ಮುಂದುವರಿಸ್ತಾರೆ. ಆಗಸ್ಟ್ 16ನೇ ತಾರೀಕು 1945 ಬೆಳಗ್ಗೆ ಸುಮಾರು 9:30ಕ್ಕೆ ಅವರು ಬ್ಯಾಂಕಾಕ್ಗೆ ಹೋಗೋದಿಕ್ಕೆ ಸಿದ್ಧರಾಗ್ತಾರೆ. ಯಾಕೆ ಬ್ಯಾಂಕಾಕಿಗೆ ಹೋಗ್ತಾರೆ ಅಂತಂದ್ರೆ, ಸಿಂಗಪುರ್ನಲ್ಲಿದ್ದಂತಹ ಜಪಾನಿನ ಅಧಿಕಾರಿಗಳು ಸುಭಾಷ್ಗೆ ಹೇಳ್ತಾರೆ, ನಿಮ್ಮನ್ನ ಪ್ರತ್ಯೇಕವಾಗಿ ಸರೆಂಡರ್ ಮಾಡಿಸೋದಕ್ಕೆ ನಮಗೆ ಯಾವುದೇ ಸೂಚನೆ ಬಂದಿಲ್ಲ, ಹಾಗಾಗಿ ನೀವು ಟೋಕಿಯೋಕ್ಕೆ ಹೋಗಿ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಮಾತನಾಡಿದರೆ ನಿಮಗೆ ಸಹಕಾರ ಆಗ್ಬೋದು ಅಂತ ಹೇಳಿ ಅವರನ್ನ ಟೋಕಿಯೋಕ್ಕೆ ಕಳಿಸ್ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಆಗಸ್ಟ್ 16 ಬೆಳಗ್ಗೆ ಸುಮಾರು 9:30 ಸಮಯಕ್ಕೆ ಬ್ಯಾಂಕಾಕಿಗೆ ಹೊರಡಬೇಕು, ಬ್ಯಾಂಕಾಕಿನಿಂದ ಟೋಕಿಯೋಗೆ ಹೋಗಬೇಕು ಅಂತ ಹೇಳಿ ಸಿದ್ಧರಾಗ್ತಾರೆ. ಆಗಸ್ಟ್ 16 ಬೆಳಗ್ಗೆ ಫ್ಲೈಟ್ನ ಪ್ರಯಾಣ ಪ್ರಾರಂಭ ಆಯಿತು. ಅವರ ಜೊತೆಗೆ ಹಚಿಯಾ, ಜಪಾನ್ನ ಅಧಿಕಾರಿ ಜೊತೆಗಿದ್ದ. ಆತ ಆಜಾದ್ ಹಿಂದ್ ಸೇನೆಗೆ ಜಪಾನಿನ ಪರವಾದಂತಹ ಅಧಿಕಾರಿ. ಇವರು ನೇರವಾಗಿ ಫ್ಲೈಟ್ ಅನ್ನ ತಗೊಂಡು ಹೊರಡ್ತಾರೆ, ಸೈಗಾನ್ಗೆ ಹೋಗ್ತಾರೆ. ಸೈಗಾನ್ಗೆ ಹೋಗಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಬ್ಯಾಂಕಾಕ್ನಲ್ಲಿ ಇವರಿಗೆ 2 ಸೂಟ್ ಕೇಸ್ಗಳಲ್ಲಿ ಅದ್ರ ತುಂಬಾ ಚಿನ್ನ, ವಜ್ರ, ವೈಡೂರ್ಯ ಇರ್ಬೋದು, ಅಥವಾ ಹಣ ಇರ್ಬೋದು, ಅಥವಾ ಇನ್ಯಾವುದೋ ಬೆಲೆ ಬಾಳುವಂತಹ ವಸ್ತುಗಳಿರ್ಬೋದು, ಅದನ್ನ ಆ ಏರ್ಪೋರ್ಟ್ನಲ್ಲಿ ತಂದು ಕೊಡಲಾಗುತ್ತೆ. ಆದರೆ ಫ್ಲೈಟ್ನಲ್ಲಿ ಅದನ್ನು ತಗೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ವಾಪಸ್ ಬಿಟ್ಟರು. ಇದು ತುಂಬಾ ಮುಖ್ಯವಾದಂತಹ ವಿಚಾರ. ಯಾಕೆ ಅಂತಂದ್ರೆ ಮುಂದೆ ಅನೇಕ ಇನ್ವೆಸ್ಟಿಗೇಷನ್ಗಳು ನಡೆದರೂ ಕೂಡ ಆ 2 ಸೂಟ್ ಕೇಸ್ಗಳು ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಇವತ್ತಿಗೂ ತನಿಖೆ ಆಗಲಿಲ್ಲ, ಆ ಮಾಹಿತಿ ಸಿಗಲಿಲ್ಲ. ಇವರು ಬ್ಯಾಂಕಾಕ್ನಿಂದ ನೇರವಾಗಿ ಸೈಗಾನ್ಗೆ ಇವರ ವಿಮಾನ ಹಾರಿತು. 2 ವಿಮಾನ ಆಗಸ್ಟ್ 17ನೇ ತಾರೀಕು ಸೈಗಾನ್ಗೆ ಮಧ್ಯಾಹ್ನ ಬಂದು ಲ್ಯಾಂಡ್ ಆಗುತ್ತೆ. ನಾವು ಸುಭಾಷರ ವಿಮಾನದಿಂದ ಕೆಳಗಡೆ ಇಳಿಯುವಂತಹ ಫೋಟೋವನ್ನು ನೋಡಿರ್ತೀವಲ್ಲ, ಆ ಫೋಟೋ ತೆಗೆದಿದ್ದು ಇದೇ ಸೈಗಾನ್ನಲ್ಲಿ. ಬಹುಶಃ ಸುಭಾಷರ ಸಾವನ್ನ ಯಾರಾದರೂ ನಂಬೋದಾದ್ರೆ ಅವರ ಜೀವನದ ಕೊನೆಯ ಫೋಟೋ ಅದೇ ಆಗಿತ್ತು. ಪ್ರಾಬಬ್ಲಿ ಮುಂದೆ ಅವರು ಟೋಕಿಯೋಗೆ ಹೋಗೋ ಫ್ಲೈಟ್ನಲ್ಲಿ ಒಂದೇ ಸೀಟ್ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಜೊತೆಗಿದ್ದವರನ್ನ ಮಾತಾಡಿಸ್ತಾರೆ ಸುಭಾಷ್ರು. ನೀವೆಲ್ಲರೂ ನಮ್ಮ ಜೊತೆಗೆ ಬರೋಕ್ಕಾಗಲ್ಲ, ಹಾಗಾಗಿ ನಾನು ಹಬೀಬುರ್ ರೆಹಮಾನ್ರನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಬೀಬುರ್ ರೆಹಮಾನ್ರ ಜೊತೆಗೆ ಅಲ್ಲಿಂದ ಹೊರಡ್ತಾರೆ. ಉಳಿದವ್ರಿಗೆ ನೀವು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಸಾಧ್ಯ ಆದ್ರೆ ನಮ್ಮ ಜೊತೆಗೆ ಬರ್ಬೋದು ಅಂತ ಹೇಳಿದರು. ಆ ಬಾಂಬರ್ ಪ್ಲೈನ್ ಸೈಗಾನ್ನಿಂದ ಹೊರಟು ಸಂಜೆ 7 ಗಂಟೆಗೆ ಸರಿಯಾಗಿ ತೋರಣೆ ಏರ್ಪೋರ್ಟ್ ಅನ್ನು ತಲುಪುತ್ತೆ. ಆಗಸ್ಟ್ 18 ಬೆಳಗ್ಗೆ ಆ ಏನು ಪ್ಲೈನ್ ಹೋಗಿ ತೋರಣೆ ಏರ್ಪೋರ್ಟ್ ಅನ್ನು ತಲುಪ್ತು, ಅದು ಫಾರ್ಮೋಸದಲ್ಲಿದೆ. ಫಾರ್ಮೋಸವನ್ನ ಇಂದಿನ ತೈಪೆ ಅಂತ ಹೇಳಿ ಕರಿತೇವೆ. ತೈಪೆ ಈ ತೈವಾನಿನ ರಾಜಧಾನಿ ಅನ್ನೋದು ನಮಗೆ ನೆನಪಿರಲಿ. ವೆರಿ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಅವತ್ತು ತೈವಾನ್ ಏನಿತ್ತು ಅದು ಜಪಾನಿನ ಅಡಿಯಲ್ಲಿದ್ದರಿಂದ ಫಾರ್ಮೋಸಕ್ಕೆ ಮತ್ತೊಂದು ಫ್ಲೈಟ್ ತಗೊಂಡು ಟೋಕಿಯೋಕ್ಕೆ ಹೋಗೋದಕ್ಕೆ ಇವರೆಲ್ಲರೂ ನಿರ್ಧಾರ ಮಾಡಿದ್ರು. ವಿಮಾನ ತುಂಬಾ ಹೈಟ್ನಿಂದ ಇಳಿದಿದ್ರಿಂದ ಸಿಕ್ಕಾಪಟ್ಟೆ ಚಳಿ ಇತ್ತು. ಆ ಕಾರಣಕ್ಕೋಸ್ಕರ ಹಬೀಬುರ್ ರೆಹಮಾನ್ರು ಒಂದು ಬುಷ್ ಕೋಟ್ ಅನ್ನು ಹೊತ್ಕೊಂಡಿದ್ರು. ಆದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಹಾಗೆ ಇದ್ರು. ಮಧ್ಯಾಹ್ನ ಸುಮಾರು 2 ಗಂಟೆ, ಕೆಲವರು 12 ಗಂಟೆ ಅಂತಾರೆ, 12:30 ಅಂತಾರೆ, ಕೆಲವರು 1:30 ಅಂತಾರೆ, ಎನಿವೇರ್ ಬಿಟ್ವೀನ್ 12 to 2:30 ವಿಮಾನ ಟೋಕಿಯೋಕ್ಕೆ ಹಾರುತ್ತೆ. ಅದು ಹಾರೋದಕ್ಕಿಂತ ಮುಂಚೆ ಆರಂಭದಲ್ಲೇ ಅದರಲ್ಲಿ ತಾಂತ್ರಿಕ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಆದರೆ ಪೈಲಟ್ ನಾನು ನಿಮ್ಮನ್ನ ಕರ್ಕೊಂಡು ಹೋಗಿ ಟೋಕಿಯೋಕ್ಕೆ ಮುಟ್ಟಿಸ್ತೀನಿ ಅನ್ನುವಂತಹ ಭರವಸೆ ಕೊಟ್ಟಿದ್ರಿಂದ ಇವರೆಲ್ಲರೂ ಆ ಫ್ಲೈಟ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಒಪ್ಕೊಂಡು ಹೊರಡ್ತಾರೆ. ಫ್ಲೈಟು ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ, 4 ರಿಂದ 6 ನಿಮಿಷಗಳಲ್ಲಿ
ಆಕಾಶದಲ್ಲಿ ದೊಡ್ಡ ಶಬ್ದ ಬರುತ್ತೆ, ಆಕಾಶದಲ್ಲಿ ಬೆಂಕಿಯ ಉಂಡೆ ಕಾಣಿಸ್ದಾಗುತ್ತೆ. ಸುಮಾರು 300 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಕೆಳಮುಖವಾಗಿ ಆ ವಿಮಾನ ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಈ ಸಂದರ್ಭದಲ್ಲಿ ವಿಮಾನದಲ್ಲಿ ಇದ್ದವರೆಲ್ಲರೂ ಕೂಡ ಸಾವಿನ ಸ್ಥಿತಿಯಲ್ಲಿದ್ರು ಅಂತ ಹೇಳಿ ಹೇಳ್ತಾರೆ. ಹೆಂಗಾಗಿತ್ತು ಪರಿಸ್ಥಿತಿ ಅಂತಂದ್ರೆ, ಆ ವಿಮಾನದ ಒಂದು ಭಾಗದಲ್ಲಿ ಸುಭಾಷರಿದ್ರು, ಇನ್ನೊಂದು ಭಾಗದಲ್ಲಿ ಹಬೀಬುರ್ ರೆಹಮಾನ್ರಿದ್ರು, ಮಧ್ಯದಲ್ಲಿ ಆ ದೊಡ್ಡ ಫ್ಲೈಟಿನ ಇಂಜಿನ್ ಬಿದ್ದಿತ್ತು, ಅದಕ್ಕೆ ಬೆಂಕಿ ಹತ್ಕೊಂಡಿತ್ತು, ಇಬ್ಬರಿಗೂ ಸಿಕ್ಕಾಪಟ್ಟೆ ಗಾಯಗಳಾಗಿದ್ವು. ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಇದೆಲ್ಲದೂ ಕೂಡ ಹಬೀಬುರ್ ರೆಹಮಾನ್ರು ಕೊಟ್ಟಂತಹ ಮಾಹಿತಿಗಳು. ಈ ಕಡೆ ಸುಸ್ತಾಗಿ ನೇತಾಜಿ ಬಿದ್ದಿದ್ದಾರೆ. ಅವರು ಕಷ್ಟಪಟ್ಟು ಎದ್ದು ಮೇಲಕ್ಕೆ ಹೊರಟಾಗ ಆ ಕಡೆ ಇದ್ದಂತ ಹಬೀಬುರ್ ರೆಹಮಾನ್ರು, ನೀವು ಮುಂದಕ್ಕೆ ಹೋಗ್ಬೇಡಿ, ಅಲ್ಲಿ ಬೆಂಕಿಯ ಉಂಡೆಗಳಿದೆ, ಆಗೇಸೆ ಜಾಯಿ ಅಂತ ಹೇಳಿದ್ರು. ನೇತಾಜಿ ಕಷ್ಟಪಟ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರ್ಬೇಕಿದ್ರೆ ಅವರು ಕೆಳಗಡೆ ಬಿದ್ದಾಗ ಆ ವಿಮಾನದ ಇಂಧನ ಅವರ ಬಟ್ಟೆಗೆ ಎರಚಿಬಿಟ್ಟಿತ್ತು. ಹಾಗಾಗಿ ಆ ಬೆಂಕಿಯ ಏನ್ ಬಿದ್ದಿತ್ತು ಅದನ್ನ ದಾಟ್ಕೊಂಡು ಹೋಗ್ಬೇಕಿದ್ರೆ ಸರಿಯಾಗಿ ಇವರ ದೇಹಕ್ಕೆಲ್ಲ ಬೆಂಕಿ ವ್ಯಾಪಿಸ್ಕೊಂಡು ಬಿಡ್ತು. ಹಬೀಬುರ್ ರೆಹಮಾನ್ರು ಹೋಗಿ ನೇತಾಜಿ ಹಾಕೊಂಡಿದ್ದಂತಹ ಬೆಲ್ಟ್ ಅನ್ನ ಬಿಚ್ಚೋದಕ್ಕೆ ಕಷ್ಟಪಡ್ತಾರೆ. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಏಡ್ ತಿಂದಿದ್ರಿಂದ ಇವರು ಕೆಳಗಡೆ ಬಿದ್ದು ಹೋಗ್ತಾರೆ. ನಂತರ ಏನಾಯ್ತು ನನಗೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ ಅಂತ. ನಂತರ ತಕ್ಷಣ ಇವರನ್ನ ಅಲ್ಲೇ ಹತ್ರದಲ್ಲಿದ್ದಂತಹ ಮಿಲಿಟರಿ ಆಸ್ಪತ್ರೆಗೆ ಇವರನ್ನ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಇವರ ದೇಹದಲ್ಲಿದ್ದಂತಹ ರಕ್ತ ಹೆಪ್ಪುಗಟ್ಟಿ ಹೋಗಿತ್ತು. ಡಾಕ್ಟರು ಇವರ ದೇಹದಲ್ಲಿದ್ದಂತಹ ರಕ್ತವನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು, ಟ್ರಾನ್ಸ್ಫ್ಯೂಸ್ ಮಾಡಬೇಕು ಅಂತ ಹೇಳಿದ್ರು. ತಕ್ಷಣ ದೇಹದಲ್ಲಿದ್ದಂತಹ ರಕ್ತವನ್ನ ಬದಲಾಯಿಸ್ತಾರೆ. ಆದರೆ ಮುಖದಲ್ಲಿ ಸುಮಾರು 4 ಇಂಚುಗಳಷ್ಟು ಗಾಯ ಆಗಿತ್ತು. ದೇಹದ ಅನೇಕ ಭಾಗ ಸುಟ್ಟು ಹೋಗಿದ್ದರ ಕಾರಣ ಇವರನ್ನ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಬೀಬುರ್ ರೆಹಮಾನ್ರು ಕೊನೆಗೆ ಇವರ ದೇಹವನ್ನ ನೋಡ್ತಾರೆ. ಮುಖವನ್ನ ಬಿಟ್ಟು ಉಳಿದಿರೋ ಎಲ್ಲ ಭಾಗವನ್ನ ಫೋಟೋ ತೆಕ್ಕೊಡಿ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳಿಗೆ ಹೇಳ್ತಾರೆ. ನಂತರ ಮುಂದೆ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಅವರನ್ನ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿ, ಬುದ್ಧಿಸ್ಟ್ ಮಾದರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅವರ ಚಿತಾಭಸ್ಮವನ್ನ ತೆಗೆದುಕೊಂಡು ಮುಂದೆ ಹೊರಟರು. ಹಾಗಾದ್ರೆ ಮುಂದೇನಾಯ್ತು? ಮುಂದೆ ನಡೆದಂತಹ ಘಟನೆಗಳೇನು? ನಿಜವಾಗ್ಲೂ ನೇತಾಜಿಯವರು ಅವತ್ತು ತೀರ್ಕೊಂಡಿದ್ರ? ಸುಭಾಷರು ತೀರ್ಕೊಂಡ ನಂತರ ಅವರ ಅಂತ್ಯ ಸಂಸ್ಕಾರವಾಗಿ ಅವರ ಆಶಸ್ ಅನ್ನ ಟೋಕಿಯೋಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇದು ಸುಭಾಷರ ಆಪ್ತರಾಗಿದ್ದಂತಹ ಹಾಗೇನೆ ಐಎನ್ಎಯ ಕಾರ್ಯಕರ್ತರಾಗಿದ್ದಂತಹ ಅಯ್ಯರ್ ಅವರಿಗೆ ಗೊತ್ತಾಗುತ್ತೆ. ಅಯ್ಯರು ಇದನ್ನ ನಂಬೋದಕ್ಕೆ ರೆಡಿ ಇರಲಿಲ್ಲ. ಅವ್ರು ಹೇಳ್ತಾರೆ, ನೋ ಇಂಡಿಯನ್ ಕ್ಯಾನ್ ಬಿಲೀವ್ ದಿಸ್. ಯಾರು ಇದನ್ನ ನಂಬಕ್ಕಾಗಲ್ಲ. ನಾನು ಅವರ ಮೃತದೇಹವನ್ನ ನೋಡಿದ್ರೆ ಮಾತ್ರ ಒಪ್ಕೊಳ್ತೀನಿ, ಅಲ್ಲಿವರೆಗೂ ನಾನು ಸುಭಾಷರು ಸತ್ತಿದ್ದಾರೆ ಅಂತ ಹೇಳಿ ನಂಬೋದೇ ಇಲ್ಲ ಅಂತ ಹೇಳಿ ಹೇಳಿದ್ರು. ನಂತರ ಆಗಸ್ಟ್ 23ನೇ ತಾರೀಕು ಮೊದಲ ಬಾರಿಗೆ ಜಪಾನ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುತ್ತೆ ಸುಭಾಷ್ ಚಂದ್ರ ಬೋಸ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಲೇಟ್ ನೈಟ್ ಎಡಿಷನ್ ಅಲ್ಲೂ ಕೂಡ ಅದು ಪ್ರಕಟಗೊಳ್ಳುತ್ತೆ. ಇಂಡಿಯಾದಲ್ಲೂ ಈ ಸುದ್ದಿ ವ್ಯಾಪಕವಾಗಿ ಹರಡುತ್ತೆ. ಇಡೀ ದೇಶದಲ್ಲಿ ಸೂತಕದ ಛಾಯೆ ಎಲ್ಲ ಕಡೆ ಆವರಿಸ್ಕೊಂಡ್ಬಿಡುತ್ತೆ. ಮಹಾತ್ಮ ಗಾಂಧೀಜಿ ಪ್ರಾಬ್ಲಿ 24ನೇ ತಾರೀಕು ಒಂದು ತುರ್ತು ಸಭೆಯನ್ನ ಕರೀತಾರೆ. ಕರೆದು ಅವರ ಆಶ್ರಮದ ಮುಂದೆ ಹಾರಿಸಿದಂತಹ ಧ್ವಜವನ್ನ ಅರ್ಧಕ್ಕೆ ಇಳಿಸೋದಿಕ್ಕೆ ಹೇಳ್ತಾರೆ. ಬ್ರಿಟಿಷರಿಗೆ ನೇತಾಜಿ ಅವರು ಸಿಕ್ಕಾಪಟ್ಟೆ ಬಾರಿ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ರು. ನಾನು ಹಿಂದೆ ಹೇಳಿದ್ನಲ್ಲ, ಒಂದು ಬಾರಿ ಗೃಹ ಬಂಧನದಲ್ಲಿಟ್ಟಾಗ ಬ್ರಿಟಿಷರಿಗೆ ಇವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿದ್ದೆ 10-15 ದಿನಗಳ ನಂತರ. ಬ್ರಿಟಿಷರು ನೇತಾಜಿಯವರು ಜರ್ಮನಿಯಲ್ಲಿದ್ದಾರೆ ಅಂತಂದ್ರೆ ಇವರು ಜಪಾನ್ನಲ್ಲಿ ಇರ್ತಿದ್ರು, ಜಪಾನ್ನಲ್ಲಿದ್ದಾರೆ ಅಂತ ಅನ್ಕೊಳ್ತಾ ಇದ್ರೆ ಆಸ್ಟ್ರಿಯಾದಲ್ಲಿ ಇರ್ತಿದ್ರು, ಆಸ್ಟ್ರಿಯಾದಲ್ಲಿದ್ದಾರೆ ಅಂತಂದ್ರೆ ಇನ್ನೆಲ್ಲೋ ಸಿಂಗಾಪುರದಲ್ಲಿ ಇರ್ತಿದ್ರು. ಈ ರೀತಿ ಚೆನ್ನಾಗಿ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ದಿದ್ರಿಂದ ಬ್ರಿಟಿಷರು ಈ ವಿಷಯವನ್ನ ನಂಬೋದಿಕ್ಕೆ ಸುತಾರಾಮ್ ಸಿದ್ಧರಿರಲಿಲ್ಲ. ಇದು ನಾಟಕ ಅಂತ ಹೇಳಿ ಹೇಳೋದಕ್ಕೆ ಶುರು ಮಾಡ್ತಾ ಇದ್ರು. ಹೀಗಿರ್ಬೇಕಿದ್ರೆ ಎಲ್ಲ ಕಡೆ ಈ ಚರ್ಚೆ ವ್ಯಾಪಕವಾಗಿ ನಡೀತಾ ಇತ್ತು. ಆದರೆ ಗಾಂಧೀಜಿಯವರು ಈ ವಿಚಾರವನ್ನ ನಂಬಿದ್ರು. ಇದೆಲ್ಲದರ ಚರ್ಚೆ ಮುಖ್ಯವಾಗಿ ಪ್ರಾರಂಭ ಆಗಿದೆ ಆಗಸ್ಟ್ 29ರ ನಂತರ. ನೆಹರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅವರು ಪ್ರೆಸ್ ಮೀಟ್ ಮಾಡ್ತಾ ನೇತಾಜಿ ಅವರು ಈ ತರ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ಆ ಪ್ರೆಸ್ ಮೀಟ್ ನಲ್ಲಿ ಬಂದಿದ್ದಂತಹ ಚಿಕಾಗೋ ಟ್ರಿಬ್ಯುನಲ್ನ ಸ್ಟ್ರೇಂಜರ್ ಆಗಿದ್ದಂತಹ ಆಲ್ಬರ್ಟ್ ವೇಜ್ ಒಂದು ಪ್ರಶ್ನೆಯನ್ನ ಕೇಳ್ತಾನೆ.
ಅಲ್ಲ, ನೀವು ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದರೆ ಕಳೆದ 4 ದಿನಗಳ ಹಿಂದೆ ಸೈಗಾನ್ನಲ್ಲಿ ಬೋಸರು ತಿರುಗಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ ಸುಭಾಷ್ರಿಗೆ ಅವರ ಸಾವಿನ ಕುರಿತಂತೆ ಏನು ಹೇಳಬೇಕು ಅಂತ ಹೇಳಿ ನೆಹರುವರಿಗೆ ಗೊತ್ತಾಗ್ಲಿಲ್ಲ, ಅದನ್ನು ಹಾಗೆ ಕೈ ಬಿಡ್ತಾರೆ. ಮುಂದೆ ಈ ಈ ವಿಷಯವನ್ನ ಆತ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ದ, ಬದುಕಿದ್ದಾರೆ ನೇತಾಜಿಯವರು ಅನ್ನುವಂಥ ವಿಚಾರ ಅನೇಕರಿಗೆ ಗೊತ್ತಾಗೋದಕ್ಕೆ ಶುರುವಾಯಿತು. ಹಿಂದೆ ಗಾಂಧೀಜಿಯವರು ನೇತಾಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಧ್ವಜವನ್ನ ಅರ್ಧಕ್ಕೆ ಇಳಿಸಿ ಸಂತಾಪವನ್ನ ವ್ಯಕ್ತಪಡಿಸಿದಂಥವ್ರು ಈಗ ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಮಾಡಿ ಹೇಳಿದ್ರು ನೇತಾಜಿ ತೀರ್ಕೊಂಡಿಲ್ಲ ಅಂತ. ನಾನು ಅವರ ಅಸ್ಥಿಯನ್ನ ತೋರಿಸಿದ್ರು ಕೂಡ ನಂಬೋದಿಲ್ಲ, ನೇತಾಜಿ ತೀರ್ಕೊಂಡು ಇಲ್ಲೇ ಇಲ್ಲ ಅಂತ ಹೇಳಿ ಹೇಳೋದಕ್ಕೆ ಶುರು ಮಾಡಿದ್ರು. ಅನೇಕರು ಅನ್ಕೊಂಡ್ರು ಬಹುಶಃ ಗಾಂಧೀಜಿಯವರಿಗೆ ಯಾವುದಾದ್ರೂ ಪ್ರಬಲವಾದಂತಹ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು ಅಂತ. ಆದರೆ ಯೋಚನೆ ಮಾಡಿ ವೀಕ್ಷಕರೇ, ಸುಭಾಷರು ಈ ರೀತಿ ಸುಳ್ಳು ಸುದ್ದಿಯನ್ನ ಹಬ್ಸೋದುವಂತಹ ಅನಿವಾರ್ಯತೆ ಆದ್ರೂ ಯಾಕಿತ್ತು ಅಂತ. ಒಂದು, ಸುಭಾಷರ ಪ್ಲಾನ್ ಬಿ ಅನ್ನ ಎಕ್ಸಿಕ್ಯೂಟ್ ಮಾಡೋದಾಗಿತ್ತು. ಹಾಗಿದ್ರೆ ಪ್ಲಾನ್ ಬಿ ಏನು ಅಂತಂದ್ರೆ, ಜಪಾನನ್ನ ಯಾವಾಗ ಸರೆಂಡರ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರೋ ಇವರು ರಷ್ಯಾಕ್ಕೆ ಹೋಗಬೇಕು, ರಷ್ಯಾ ಬೆಂಬಲವನ್ನ ಪಡೆದುಕೊಳ್ಳಬೇಕು, ಅವರ ಬೆಂಬಲವನ್ನ ಪಡೆದುಕೊಂಡು ಭಾರತದ ವಿರುದ್ಧ ಹೋರಾಟ ಮಾಡಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು. ಈ ವಿಚಾರ ಏನಾದ್ರೂ ಬ್ರಿಟಿಷರಿಗೆ ಗೊತ್ತಾದ್ರೆ ಅವರು ರಷ್ಯಾದ ಮೇಲೆ ಪ್ರೆಷರ್ ಹಾಕಿ ಇದನ್ನ ತಪ್ಪಿಸಬೇಕು ಅನ್ನುವಂತಹ ಪ್ಲಾನ್ ಮಾಡಬಹುದು, ಆ ಕಾರಣಕ್ಕೋಸ್ಕರ ಇದನ್ನ ಮಾಡಿರಬಹುದು ಅಂತ. ಎರಡನೇದು, ಸಾವಿನಿಂದ ಉಂಟಾಗುವಂತಹ ಈ ಭಾವನೆಗಳ ಜಾಗೃತಿ ಏನಿದೆಯಲ್ಲ, ಅದರಿಂದ ಭಾರತದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಇನ್ನಷ್ಟು ಹೆಚ್ಚಾಗುತ್ತೆ, ಆ ಕಾರಣಕ್ಕೋಸ್ಕರ ಈ ತರ ಮಾಡಿರಬಹುದಾ ಅಂತ ಹೇಳಿ ಅನೇಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಫಿನೇನ್ ಅಧಿಕಾರಿ 5 ಅಕ್ಟೋಬರ್ 1945ರಂದು ಈ ಜನರಲ್ ಇಸೋಡಾ, ಯಾರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರೊಂದಿಗೆ ಫ್ಲೈಟ್ನಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಹೇಳ್ತಾರೋ ಅಂತ ಹೇಳಲಾಗುತ್ತೋ ಅವನನ್ನ ಮಾತನಾಡಿಸಿದ್ರು. ಮತ್ತು ಜಪಾನಿನಲ್ಲಿದ್ದಂತಹ 2 ಗೂಢಚರರನ್ನು ಕೂಡ ಮಾತನಾಡಿಸಿದ್ರು. ಅವರು ಕೂಡ ನೇತಾಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿದ್ರು. ಆದರೆ ಇದನ್ನ ಕೂಡ ಒಪ್ಕೊಳ್ಳೋದಕ್ಕೆ ಫಿನೆನ್ ರೆಡಿ ಇರಲಿಲ್ಲ. ಯಾಕೆಂದ್ರೆ ಆ ಫಿನೆನ್ಗೆ ಒಂದು ನಂಬಿಕೆ ಇತ್ತು, ಇಷ್ಟು ದೊಡ್ಡ ಅಧಿಕಾರಿ ಸೈಗಾನ್ಗೆ ಹೋಗಿ, ಜನರಲ್ ಇಸೋಡಾ ಏನು ಸೈಗಾನ್ಗೆ ಹೋಗಿ ಯಾಕೆ ಸುಭಾಷ್ರನ್ನ ಫ್ಲೈಟ್ನಲ್ಲಿ ಹತ್ತಿಸಿ ಬರಬೇಕಾಗಿತ್ತು ಅಂತ. ಅವನಿಗೆ ಯಾವಾಗಲೂ ಕಾಡ್ತಾ ಇದ್ದಂತಹ ಒಂದೇ ಪ್ರಶ್ನೆ, ಬಹುಶಃ ಪ್ಲಾನ್ ಬಿ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇರಬಹುದು ಅಂತೇಳಿ. SAC-SCA ಕಮಿಷನ್ ಕೂಡ ಹೇಳ್ತು ಸುಭಾಷರು ತೀರ್ಕೊಂಡಿರಬಹುದು, ಆದರೆ ಅವರ ಪ್ಲಾನ್ ಬಿ ಮಾತ್ರ ಇತ್ತು ಅಂತ ಹೇಳಿ. ನವೆಂಬರ್ 20, 1945 ಒಂದಷ್ಟು ಫೋಟೋಗಳನ್ನ ಹೊರಗಡೆ ಬಿಡಲಾಗುತ್ತೆ. ಅದರಲ್ಲಿ ವಿಮಾನ ಅಪಘಾತ ಆದಂತಹ ಫೋಟೋ ಇತ್ತು, ಸುಟ್ಟಿರುವಂತಹ ಫೋಟೋಗಳಿತ್ತು, ಈ ಕರ್ನಲ್ ಹಬೀಬುರ್ ರೆಹಮಾನ್ ರವರ ಫೋಟೋ ಇತ್ತು, ಆದರೆ ಸುಭಾಷರ ಫೋಟೋ ಮಾತ್ರ ಇರಲಿಲ್ಲ. ಆಗ ಆ ಫೋಟೋಗಳು ತಮ್ಮ ನಂಬಿಕೆಯನ್ನ ಕಳ್ಕೊಂಡ್ವು. ಬ್ರಿಟಿಷರು ಈ ಹಬೀಬುರ್ ರೆಹಮಾನ್ರನ್ನ ಕರ್ಕೊಂಡು ಬಂದು ಇಂಟ್ರಾಗೇಟ್ ಮಾಡಿದ್ರು. ಏನೇ ಕ್ವಶನ್ ಕೇಳಿದ್ರು ಕೂಡ ಹಬೀಬುರ್ ರೆಹಮಾನ್ರು ನಾನು ಮುಂಚೆಯಿಂದ ಏನು ಹೇಳಿದ್ನೋ ಅದನ್ನೇ ಮತ್ತೆ 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 ಹೇಳಿದ್ರು ಬಿಟ್ರೆ ಅದನ್ನು ಹೊರತಾಗಿ ಇನ್ನೇನನ್ನು ಹೇಳಲಿಲ್ಲ. ಫೈನಲಿ ಬ್ರಿಟಿಷರಿಗೆ ಬೇರೆ ಆಪ್ಷನ್ ಇಲ್ಲದೆ ಇದನ್ನ ಅಲಿಡ್ಜ್ಡ್ ಡೆತ್ ಅಂತ ಹೇಳಿ, ಅಥವಾ ಸುಭಾಷರು ಸತ್ತಿರಬಹುದು ಅಥವಾ ಸತ್ತಿರಬಹುದು ಅಂತ ಹೇಳಿ ಭಾವಿಸಲಾಗುವುದು ಅನ್ನುವಂಥ ಹೇಳಿಕೆಯನ್ನ ನೀಡಿ ಕೈ ತೊಳ್ಕೊಡುವಂತಹ ಪ್ರಯತ್ನ ಮಾಡಿದರು. ಆದರೆ 1946ರಲ್ಲಿ, ಅಂದರೆ ಸುಮಾರು 1 ವರ್ಷಗಳ ನಂತರ, ಮಹಾತ್ಮ ಗಾಂಧೀಜಿಯವರು ಹರಿಜನದಲ್ಲಿ ಸುಭಾಷರು ತೀರ್ಕೊಂಡಿದ್ದಾರೆ, ಅವರಿಗೋಸ್ಕರ ನಾವು ಕಾಯೋದನ್ನ ಬಿಡಬೇಕು, ನಾವು ಈ ಘಟನೆಯನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಬರೀತಾರೆ. 1947ರಲ್ಲಿ ನಮಗೆ ಸ್ವತಂತ್ರ ಬಂತು. ಆ ಸಂದರ್ಭದಲ್ಲಿ ಸುಭಾಷರ ಸಾವಿನ ಸುದ್ದಿ ಬ್ಯಾಕ್ ಬೆಂಚ್ಗೆ ಹೋಗ್ಬಿಡ್ತು. ಪಟೇಲ್ರು 1946ರಲ್ಲೇ ಸುಭಾಷರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿ ಮುಗಿಸಿದ್ರು. ಹರಿನ್ ಶಾ ಅನ್ನುವಂತಹ ಪತ್ರಕರ್ತರೊಬ್ಬರು ತೈವಾನ್ಗೆ ಹೋಗಿ ರಿಸರ್ಚ್ ಅನ್ನ ಮಾಡ್ತಾರೆ. ಸುಭಾಷರ ಬಾಡಿಯನ್ನ ಅವತ್ತು ಯಾರು ಕ್ರಿಮೇಷನ್ ಮಾಡಿದ್ರು ಆ ವ್ಯಕ್ತಿಯನ್ನ ಭೇಟಿಯಾಗಿ ಅವರ ಜೊತೆಗೆ ಚರ್ಚೆ ಮಾಡಿ ನಂತರ ಆ ವ್ಯಕ್ತಿ ಇವ್ರಿಗೊಂದು ಸ್ಲಿಪ್ ಅನ್ನ ಕೊಡ್ತಾರೆ, ಕ್ರಿಮೇಷನ್ ಮಾಡಿರುವಂತಹ ಸ್ಲಿಪ್. ಆ ಸ್ಲಿಪ್ ಅನ್ನ ತೆಗೆದುಕೊಂಡು ಬಂದು ಸರ್ಕಾರಕ್ಕೆ ಕೊಡ್ತಾರೆ. ಅದಾದ್ಮೇಲೆ ನಂಬಿಕೊಳ್ತಾರೆ, ಇಲ್ಲ ನಿಜವಾಗ್ಲೂ ಸುಭಾಷರು ತೀರ್ಕೊಂಡಿದ್ದಾರೆ, ಅವ್ರನ್ನ ಕ್ರಿಮೇಷನ್ ಮಾಡಿರುವಂತ ಸ್ಲಿಪ್ ಸಿಕ್ಕಿದೆ ಅಂತ ಹೇಳಿ. ಆದ್ರೆ ಕೆಲವು ದಿನಗಳ ನಂತರ ಗೊತ್ತಾಗಿದ್ದೇನಪ್ಪಾ ಅಂತಂದ್ರೆ ಆ ಸ್ಲಿಪ್ ಏನೋ ಸಿಕ್ಕಿತ್ತು, ಆದ್ರೆ ಆ ಸ್ಲಿಪ್ ನಲ್ಲಿ ಸುಭಾಷ್ ಚಂದ್ರ ಬೋಸರ ಹೆಸರೇ ಇರಲಿಲ್ಲ ಅಂತ. ಕೊನೆಗೆ ಆ ಸುದ್ದಿ ಕೂಡ ಸುಳ್ಳಾಗಿ ಹೋಯ್ತು.
ಮತ್ತೆ ಜನರಿಗೆ ಡೌಟ್ ಶುರುವಾಗೋದಕ್ಕೆ ಪ್ರಾರಂಭ ಆಯಿತು. ನಂತರ ಪಾರ್ಲಿಮೆಂಟ್ ಮೆಂಬರ್ ಹರಿವಿಷ್ಣು ಕಾಮತ್ರವರು ಒಂದು ಕಮಿಟಿ ಮಾಡಬೇಕು, ಇದರ ತನಿಖೆ ಆಗಬೇಕು ಅಂತೇಳಿ ಹಠ ಹಿಡಿದ್ರು. ಆದರೆ ನೆಹರೂರವರು ಕಮಿಟಿ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ. ಸುಭಾಷರು ಸತ್ತಿದ್ದಾರೆ ಅಂತ ಹೇಳಿ ಮತ್ತೆ ಮತ್ತೆ ವಾದ ಮಾಡ್ತಾ ಇದ್ರು. ಯಾವಾಗ ಈ ಘಟನೆಗೆ ಮತ್ತೆ ವೇಗ ಬಂತು ಅಂತಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಿನ ವಿಧಾನಸಭೆಯಲ್ಲಿ ದೊಡ್ಡ ಆಕ್ರೋಶ ಆಯಿತು, ಸರ್ಕಾರದ ಮೇಲೆ ದೊಡ್ಡ ಪ್ರೆಷರ್ ಬಿತ್ತು. ಆಗ ಈ ಎಲ್ಲ ತನಿಖೆ ಮಾಡೋದಕ್ಕೆ ನೆಹರೂರವರು ಆರಿಸಿಕೊಂಡಿದ್ದು ಯಾರನ್ನ ಅಂತಂದ್ರೆ, ಯು ವಿಲ್ ಬಿ ಶಾಕ್ಡ್, ಅಯ್ಯರ್ ಅವರನ್ನ. ನಾನು ಆಗ್ಲೇ ಹೇಳಿದ್ನಲ್ಲ, ನೇತಾಜಿಯವರ ಶವವನ್ನ ನೋಡೋ ತನಕ ನಾನು ಅವರು ಸತ್ತಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಲ್ಲ, ಐಎನ್ಎದಲ್ಲಿ ಅತ್ಯಂತ ಆಪ್ತರಾಗಿದ್ದಂತಲ್ಲ ಅಯ್ಯರ್ ಅವರನ್ನ ಈ ಕಮಿಟಿಗೆ ಮೆಂಬರ್ ಆಗಿ ಮಾಡ್ಕೊಳ್ತಾರೆ. ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಅವರನ್ನ ಆಯ್ಕೆ ಮಾಡಿಕೊಂಡು ಅವರ ಜೊತೆಗೆ ಉತ್ತಮ ಸಂಬಂಧವನ್ನ ಬೆಳೆಸ್ಕೊಂಡಿದ್ರು. ಸಂಬಂಧ ಹೆಂಗಿತ್ತು ಅಂತಂದ್ರೆ, ಅಯ್ಯರ್ ಅವರು ನೆಹರೂರವರಿಗೆ ಅನೇಕ ಪತ್ರಗಳನ್ನ ಬರಿತಾ ಇದ್ರಲ್ಲ, ಆ ಪತ್ರಗಳನ್ನ ಬರಿತಾ ಇರಬೇಕಿದ್ರೆ ಅವ್ರು ಹೇಳ್ತಿದ್ರಂತೆ ಗೌರವಾನ್ವಿತ ಪಂಡಿತ್ ಜಿ ಅಂತ. ಕೊನೆಗೆ ಎಂಡ್ ಮಾಡಬೇಕಿದ್ರೆ ಅದ್ರಲ್ಲಿ ಬರಿತಾ ಇದ್ರು ಮೋಸ್ಟ್ ಒಬಿಡಿಯಂಟ್ ಸರ್ವೆಂಟ್ ಅಂತ ಹೇಳಿ ಬರಿತಾ ಇದ್ರು. ಇವರೆಲ್ಲರೂ ಕೂಡ ಆ ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಈ ರಿಪೋರ್ಟ್ 1950ರಲ್ಲಿ ಪ್ರೆಸೆಂಟ್ ಮಾಡಲಾಯಿತು. ಅದಾದ ನಂತರ ಅಯ್ಯರ್ ಹೇಳ್ತಾರೆ, ನನಗೆ ನೇತಾಜಿಯವರು ತೀರ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಚಿಕ್ಕ ಡೌಟ್ ಕೂಡ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದರು. ಆದರೆ ಈ ರಿಪೋರ್ಟ್ ಅನ್ನ ಜನರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಈ ಕಮಿಟಿ ಏನು ಹೋಗಿತ್ತು ಅವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಅನ್ನೇ ಮಾಡಿರಲಿಲ್ಲ, ಸಹಜವಾದಂತಹ ಮಾತುಕತೆ ಆಡ್ಕೊಂಡು ಬಂದಿದ್ರು. ಎರಡನೇದಾಗಿ ಐಎನ್ಎ ಮಿತ್ರರು ಬೇರೆಯವರಿದ್ರಲ್ಲ, ಅವರ ಜೊತೆಗೆ ಇದನ್ನ ಡಿಸ್ಕಸ್ ಮಾಡದೆ ಮುಚ್ಚಿಟ್ಟಿದ್ದು ಅವರ ಕ್ರೆಡಿಬಿಲಿಟಿಯನ್ನ ಕಳೆದುಕೊಳ್ತು. ಅಯ್ಯರ್ ಇದಕ್ಕೆ ಏನು ಉತ್ತರ ಕೊಟ್ಟರು ಗೊತ್ತಾ? ಒಂದು, ಸುಭಾಷರು ಬದುಕಿದ್ದಿದ್ದೇ ಹೌದಾದ್ರೆ ಅವರು ಭಾರತಕ್ಕೆ ಯಾಕೆ ವಾಪಸ್ ಬರಲಿಲ್ಲ ಅಂತ. ಎರಡನೇದು ಅವ್ರು ಹೇಳ್ತಾರೆ, ಅಕಸ್ಮಾತ್ ಬದುಕಿದ್ರೆ ನೆಹರು ಅವರು ಕರೆದಾಗ ಬಂದು ಅವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ಬೋದಿತ್ತಲ್ಲ, ಯಾಕೆ ಬರಲಿಲ್ಲ ಅಂತ ಹೇಳಿದ್ರು. ಕೊನೆಗೆ ಜನ ಇದನ್ನು ಒಪ್ಕೊಳ್ಳಿಲ್ಲ. ಆ ರಿಪೋರ್ಟು ಮೂಲೆಗೆ ಹೋಯ್ತು. ಅದಾದ ನಂತರ ನೆಹರೂರವರು ಮತ್ತೊಂದು ಕಮಿಟಿಯನ್ನ ಮಾಡಿದ್ರು, ಅದೇ ಶಾನವಾಜ್ನ ಮೆಂಬರ್ಶಿಪ್ನಲ್ಲಿ. ಶಾನವಾಜನ್ನ ಜೋಡಿಸಿಕೊಂಡು ಅವರು ಮತ್ತೊಂದು ಕಮಿಟಿಯನ್ನ ಮಾಡಿದ್ರು. ಅವರು ಕೂಡ ಈ ಒಂದು ತನಿಖೆಯನ್ನ ಕೈಗೆತ್ತಿಕೊಳ್ತಾರೆ. ಆ ತನಿಖೆಯಲ್ಲಿ ಸುಭಾಷರ ಸಂಬಂಧಿಕರಾದಂತಹ ಸುರೇಶ್ ಬೋಸ್ರನ್ನು ಕೂಡ ಕಮಿಟಿಯಲ್ಲಿ ಹಾಕ್ಕೊಳ್ಳಲಾಯಿತು. ಆದರೆ ಸುಭಾಷ್ ಬೋಸ್ರಿಗೆ ಖಂಡಿತವಾಗ್ಲೂ ಗೊತ್ತಾಗಿತ್ತು ಅಂತ ಅನ್ಸುತ್ತೆ ಈ ಘಟನೆ ಹಿಂದೆ ಏನಾಗಿದೆ ಅಂತ ಹೇಳಿ. ಅವರು ಇವರೇನು ರಿಪೋರ್ಟ್ ಅನ್ನು ತಯಾರು ಮಾಡಿದ್ರು ಅದಕ್ಕೆ ಸಹಿ ಹಾಕೋದಕ್ಕೆ ಒಪ್ಕೊಳ್ಳೇ ಇಲ್ಲ. ಆಗ ಅವರನ್ನ ಸಹಿ ಹಾಕ್ಸೋದಕ್ಕೆ ಬೇರೆ ಬೇರೆ ಎಲ್ಲಾ ತರದ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅವ್ರು ಒಪ್ಕೊಳ್ಳದೆ ಇದ್ದಾಗ ಇವರ ವಿರುದ್ಧನೇ ಕೆಟ್ಟದಾಗಿ ಆರೋಪವನ್ನ ಹೊರಿಸಿ ಆ ಕೇಸನ್ನ ಮತ್ತೆ ಅಲ್ಲಿ ಕ್ಲೋಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಯಿತು. ಆದರೆ ಈ ತನಿಖೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಈ ತನಿಖಾ ತಂಡ ಎಲ್ಲಿ ನಿಜವಾದಂತಹ ಆಕ್ಸಿಡೆಂಟ್ ನಡೆದಿತ್ತು ಅಂತ ಹೇಳಲಾಗುತ್ತೋ ಫಾರ್ಮ್ ಹೌಸ್, ಅಲ್ಲಿಗೆ ಹೋಗದೇನೆ ತನಿಖೆಯ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಲಾಗಿತ್ತು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾದಂತಹ ಅಂಶ. ಕೊನೆಗೆ ಎಲ್ಲರೂ ಕೂಡ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ತೀರ್ಕೊಂಡಿದ್ದಾರೆ ಅಂತೇಳಿ ಹೇಳೋದಕ್ಕೆ ಶುರು ಮಾಡಿದ್ರು. ನಮಗೆಲ್ಲದನ್ನ ನಂಬಿಸೋದಕ್ಕೆ ಶುರು ಮಾಡಿದ್ರು. ತೀರಾ ಇತ್ತೀಚೆಗೆ ಈ ದೇಶದ ಪ್ರಧಾನಿಗಳು ಮತ್ತೊಮ್ಮೆ ಆ ಕೇಸನ್ನ ರೀಓಪನ್ ಮಾಡ್ತೀವಿ, ಎಲ್ಲ ಡಾಕ್ಯುಮೆಂಟ್ಗಳನ್ನ ಡಿಕ್ಲಾಸಿಫೈ ಮಾಡ್ತೀವಿ, ಯಾರಿಗೇನ್ ಬೇಕೋ ಅದನ್ನ ತೆಗೆದುಕೊಂಡು ಬಳಸ್ಕೊಳ್ಳಿ ಅಂತೇಳಿ ಹೇಳಿದ ಮೇಲೆ ಮತ್ತೆ ನೇತಾಜಿಯ ಸಾವಿನ ಕುರಿತಂತೆ ಚರ್ಚೆಗಳು ಪ್ರಾರಂಭ ಆಗಿದೆ. ಒಟ್ಟಾರೆಯಾಗಿ ಬಂಧುಗಳೇ, ಕಾಲ ಗರ್ಭದಲ್ಲಿ ಹುದುಗಿರುವಂತಹ ಈ ಸತ್ಯವನ್ನ ಮುಂದೊಂದು ದಿನ ಭಾರತವೇ ತೆರೆದಿಡಬೇಕು. ನಿಜಕ್ಕೂ ಭಾರತಕ್ಕೋಸ್ಕರ ಹೋರಾಟ ಮಾಡಿದಂತಹ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ ಗೌರವ ನಮನಗಳನ್ನ ಸಲ್ಲಿಸೋಣ. ಜೈ ಹಿಂದ್.